3488 12ರಿಂದ ಭಾಗಿಸಿದಾಗ ಮತ್ತು 2478 11ರಿಂದ ಭಾಗಿಸಿದಾಗ ದೊರೆಯುವ ಶೇಷಗಳ ವ್ಯತ್ಯಾಸ. ಸೊ ಎರಡು ನಂಬರ್ಸ್ ಕೊಟ್ಟಿದ್ದಾರೆ, ಒಂದು ನಂಬರ್ನ 12ರಿಂದ ಭಾಗಿಸಬೇಕು, ಇನ್ನೊಂದು ನಂಬರ್ನ 11ರಿಂದ ಭಾಗಿಸಬೇಕು. ಆ ಎರಡು ನಂಬರ್ಗಳನ್ನ ಭಾಗಿಸಿದಾಗ ಶೇಷಗಳು ಸಿಗ್ತದೆ, ರಿಮೈಂಡರ್ಸ್. ಅವುಗಳ ಡಿಫರೆನ್ಸ್ ನ ಫೈಂಡ್ ಮಾಡಬೇಕು. ನೋಡಿ 3488 ಇದನ್ನ 12ರಿಂದ ಭಾಗಿಸಿದ್ರೆ 12 ಒಂದ್ಲೆ 12 1 12 12 7 24 24 ಅಂದ್ರೆ ಇಲ್ಲಿ 10 ಉಳಿತು, 10 ಉಳಿದ್ರೆ ಇಲ್ಲಿ 108 ಆಯ್ತು. 12 9 108, 12 0 0 ಅಂದ್ರೆ ಶೇಷ ಎಷ್ಟು ಉಳಿತು ಅಂತಂದ್ರೆ 8 ಉಳಿತು. ಅದೇ ರೀತಿ 2478ನ್ನ ನಾವು 11ರಿಂದ ಭಾಗಿಸಿದ್ರೆ 11 2 22 2 ಉಳಿತು, 27 ಆಯ್ತು. 11 2 22, ಸೊ 5 ಉಳಿತು, 58 ಆಯ್ತು. 11 5 55, ಸೊ 58 55 ಹೋದ್ರೆ ಶೇಷ ಎಷ್ಟು ಉಳಿತು ಅಂದ್ರೆ 3 ಉಳಿತು. ಈಗ ಅವುಗಳ ವ್ಯತ್ಯಾಸ ಅಂತ ಕೇಳ್ತಾನೆ. ಸೊ 8 - 3 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ವ್ಯತ್ಯಾಸ 5. ದೇರ್ಫೋರ್ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ನೋಡಿ 2014 ಕೇಳಿರೋದು, ಹಾಗಾಗಿ ಇಷ್ಟು ಸಿಂಪಲ್ ಆಗಿದೆ ಕ್ವಶನ್ಸ್ ಗಳೆಲ್ಲ, ಬರ್ತಾ ಕಾಂಪ್ಲೆಕ್ಸ್ ಆಗಿದೆ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದೊಂದು ನಂಬರ್ ಇದೆ, ಇದರಲ್ಲಿ 7ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಿಗಿರುವ ವ್ಯತ್ಯಾಸ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ 7ರ ಸ್ಥಾನ ಬೆಲೆ ಎಷ್ಟಿದೆ ಅಂತಂದ್ರೆ 7000. ಸೊ 7 ಬರೀಬೇಕು, ಅದರ ರೈಟ್ ಸೈಡ್ ಎಷ್ಟು ಡಿಜಿಟ್ಸ್ ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಅಥವಾ ಲಾಜಿಕಲಿ ಹೇಳೋದಾದ್ರೆ ಅಥವಾ ಕಾನ್ಸೆಪ್ಚುಯಲಿ ಹೇಳೋದಾದ್ರೆ ಇದು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ 7 ಟೈಮ್ಸ್ ಇರೋದ್ರಿಂದ 7000 ಅದರ ಸ್ಥಾನ ಬೆಲೆ. ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 7000. ಫೇಸ್ ವ್ಯಾಲ್ಯೂ ಅಥವಾ ಮುಖ ಬೆಲೆ ಎಷ್ಟಿದೆ ಅಂತಂದ್ರೆ 7. ವ್ಯತ್ಯಾಸ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. 7000ದಲ್ಲಿ 7ನ್ನ ತೆಗೆದ್ರೆ 6993 ಉಳಿತದೆ. ಸೊ ಆಪ್ಷನ್ 3 ಕರೆಕ್ಟ್. ಸೊ ಇದನ್ನ ಯಾವ ರೀತಿ ಓದ್ತೀವಿ, ಕಾಮ ಹಾಕೊಳ್ರಿ ಗೊತ್ತಾಗ್ಬಿಡ್ತದೆ. ಸೊ ಎಷ್ಟು ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. 3,60,5,023. 3,60,5,023. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ಕ್ಯೂಬ್ ರೂಟ್ ಆಫ್ 85,184 ಅಂದ್ರೆ 85,184ರ ಘನಮೂಲ, ಇದರ ಬೆಲೆ ಅಂತ ಕೇಳ್ತಾರೆ. ಘನಮೂಲ ಕೇಳಿರೋದು. ರಿವರ್ಸ್ ಹೋಗ್ತೀನಿ ನಾನು. ಒಂದು ವೇಳೆ 22ರ ಘನ ಈ ನಂಬರ್ ಆಗಿತ್ತು ಅಂತ ಅನ್ಕೊಳ್ರಿ. ಸೊ 22ನ್ನ ವರ್ಗ ಮಾಡಿದ್ರೆ ಇದರ ವರ್ಗದಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಇರ್ತಿತ್ತು ಅಂತಂದ್ರೆ 2 4. ನೋಡಿ ಬಿಡಿ ಸ್ಥಾನದಲ್ಲಿ 2 ಇದೆ ಅಂತಂದ್ರೆ 22 × 22 ಅಂತ ಮಾಡಿರ್ತೀವಿ. ಸೊ 2 ಬಿಡಿ ಸ್ಥಾನದಲ್ಲಿ 4 ಬರ್ತಿತ್ತು. ಬಿಡಿ ಸ್ಥಾನದಲ್ಲಿ 4 ಇದೆ, ಮತ್ತೆ ಅದಕ್ಕೆ 22ರಿಂದ ಗುಣಿಸ್ತೀವಿ ನಾವು. ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಇದು ಏನು ಕ್ಯೂಬ್ ಬೇಕು ಅಂತಂದ್ರೆ 3 ಸಾರಿ ಗುಣಿಸ್ಬೇಕಲ್ಲ ನಾವು, ಅದಕ್ಕೆ. ಸೊ 2 4 8 ಅಂದ್ರೆ 22 ಅಂತ ಏನ್ ನಂಬರ್ ಇದೆ ಅದರ ಘನ ಸಂಖ್ಯೆ ಏನಿರ್ತದಲ್ಲ ಅದರ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರುತ್ತೆ ಅಂತಂದ್ರೆ 8 ಇರುತ್ತದೆ. ಹಾಗಾಗಿ ಆಪ್ಷನ್ 1 ಅಲ್ಲ. ಇನ್ನು ಆಪ್ಷನ್ 2ಕ್ಕೆ ಬಂದ್ರೆ 33 ಇದೆ. 33ನ್ನ ಸ್ಕ್ವೇರ್ ಮಾಡಿದ್ರೆ ಅದರ ಬಿಡಿ ಸ್ಥಾನದಲ್ಲಿ ಯಾವ್ದು ಇರ್ತದೆ ಅಂತಂದ್ರೆ 3 3 9 ಇರ್ತದೆ. ಇದನ್ನ ಕ್ಯೂಬ್ ಮಾಡಿದ್ರೆ ಮತ್ತೆ ಇದನ್ನ 33 ಅಂದ್ರೆ 33ರಿಂದ ಗುಣಿಸ್ಬೇಕು. 3 9 27. ಸೊ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಇರ್ತದೆ ಅಂತಂದ್ರೆ ಯಾವ ಅಂಕಿ ಇರ್ತದೆ 7 ಇರ್ತದೆ. ಬಟ್ ಇಲ್ಲಿ 4 ಇದೆ, ಹಾಗಾಗಿ ಆಪ್ಷನ್ 2 ಅಲ್ಲ. ಇನ್ನು ಆಪ್ಷನ್ 4ಕ್ಕೆ ಬಂದ್ರೆ 55 ಇದೆ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ 5 ಇದ್ರೆ ನೀನು ವರ್ಗ ಮಾಡಿದ್ರು 5 ಬರುತ್ತೆ, ಘನ ಮಾಡಿದ್ರು 5 ಬರುತ್ತೆ. ಇನ್ನು ಯಾವುದೇ ರೈಸ್ ಮಾಡಿದ್ರು ಕೂಡ ಬಿಡಿ ಸ್ಥಾನದಲ್ಲಿ 5 ಬರುತ್ತೆ. ಬಟ್ ಇಲ್ಲಿ 4 ಬಂದಿದೆ, ಹಾಗಾಗಿ ಆಪ್ಷನ್ 4 ಕೂಡ ಅಲ್ಲ. therefore ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ಸಂಖ್ಯೆಯೊಂದರಿಂದ 15,406 ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ 88 ಮತ್ತು 6 ಆದರೆ ಆ ಭಾಜಕ ಯಾವುದು? ಸೊ ಒಂದು ರಿಲೇಷನ್ ಇದೆ ಅಥವಾ ಒಂದು ಸೂತ್ರ ತರ ಇದೆ ನೋಡಿ. ಏನ್ ಸೂತ್ರ ಅಂತಂದ್ರೆ ಭಾಜ್ಯ ಈಕ್ವಲ್ಸ್ ಟು ಭಾಜಕ ಇಂಟು ಭಾಗಲಬ್ಧ, ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಒಂದು ಸೂತ್ರ ಇದೆ. ಕನ್ನಡದಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಡಿವಿಡೆಂಡ್ ಈಕ್ವಲ್ ಟು, ಇಂಗ್ಲಿಷ್ ಏನಿದೆ ಡಿವಿಡೆಂಡ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶಂಟ್
ಪ್ಲಸ್ ರಿಮೈಂಡರ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಇಲ್ಲಿ ನಾವು ಕೇಳ್ತಾ ಇರೋದು ಕೂಡ ಇದನ್ನೇ. ಇಲ್ಲಿ 15,406 ಭಾಗಿಸಿದಾಗ ಅಂತಂದ್ರೆ ಇದು ಭಾಜ್ಯ, ಹಾಗಾಗಿ 15,406 ಇಲ್ಲಿ ಬರ್ತದೆ. ಭಾಜಕ ಯಾವುದು ಅಂತ ಕೇಳಿರೋದ್ರಿಂದ ಭಾಜಕ ಗೊತ್ತಿಲ್ಲ, ಅದು ಎಕ್ಸ್ ಆಗಿರ್ಲಿ. ಇಂಟು ಭಾಗಲಬ್ಧ ಎಷ್ಟು ಬರುತ್ತೆ ಅಂತ ಹೇಳಿದಾರೆ ಅಂತಂದ್ರೆ 88 ಭಾಗಲಬ್ಧ ಬರುತ್ತೆ. ಇನ್ನು ಶೇಷ ಎಷ್ಟು ಬರುತ್ತೆ? 6 ಬರುತ್ತೆ. ಈ 6 ಲೆಫ್ಟ್ ಸೈಡ್ ತಗೊಳ್ರಿ, -6 ಆಗ್ತದೆ. ಸೊ 15,406 -6 = 88x. ಸೊ ಕಳೆದ್ರೆ 15,400 ಬಂತು, ಕೆಳಗಡೆ 88 = x, ಯಾಕಂದ್ರೆ ಗುಣಾಕಾರ ಇದೆ, ಭಾಗಾಕಾರ. 11 8 88, 11 1 11, 4 ಉಳಿತು 44 ಆಯ್ತು, 11 4 44, 0 0. ಸೊ 8 1 8, 8 1 8 ಬರುತ್ತೆ, 8 7 16 ಜಾಸ್ತಿ ಆಗ್ತದೆ. 8 1 8, 6 ಉಳಿತು 60 ಆಯ್ತು, 8 7 56, 4 ಉಳಿತು 40 ಆಯ್ತು, 8 5 40. ಹಾಗಾದ್ರೆ ಆ ಭಾಜಕ ಯಾವುದು ಅಂತಂದ್ರೆ 175. ಆಪ್ಷನ್ 4 ಕರೆಕ್ಟ್, 175.